ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಯಾರು ನೋಡ್ತಿದ್ದೆ ಅವರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಬ್ಬರು ನಮ್ಮ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ವಿ. ಮೀಟ್ ಮಾಡಿ ಹೆಂಗಿತ್ತು ಅಂತ ನೋಡ್ಬೇಕಂದ್ರೆ ಫುಲ್ಲು ವೀಡಿಯೋನ ನೋಡಬೇಕಾಗುತ್ತೆ. ನೀವು ಆ ವ್ಯಕ್ತಿ ಯಾರು ಅಂತ ನೋಡಿದ ತಕ್ಷಣ ಒಂದೊಂದು ಕಮೆಂಟ್ ಹಾಕ್ಬಿಡಿ ಯಾರ್ಯಾರು ಅವ್ರ ಫ್ಯಾನ್ಸ್ ಇದ್ದೀರಾ ಅಂತ. ಈಗ ಹೇಳ್ತಾ ವೀಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ವೀಡಿಯೋ ನೋಡ್ತಿದ್ದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇವತ್ತು ಅವ್ರ ವ್ಯಕ್ತಿದು ಬರ್ತಡೇ ಕೂಡ ಇತ್ತು. ಅವ್ರು ನಾವು ಹೋಗಿ ಅವ್ರನ್ನ ವಿಶ್ ಮಾಡಿ ಅವ್ರು ಯಾವ ಥರ ರಿಯಾಕ್ಷನ್ ಕೊಟ್ಟರು ಅಂತ ಎಲ್ಲ ನೀವು ನೋಡ್ಬೇಕಂದ್ರೆ ಈಗಲೇ ಅದರಲ್ಲಿ ಮೇನ್ ನಮ್ಮ ಬಾಸ್ ಅವ್ರ ಮನೆ ಕೂಡ ತೋರಿಸಿದೀವಿ ನಾವು. ಆ ವಿಡಿಯೋಲಿ ಯಾವ ರೀತಿ ಅವ್ರ ಬರ್ತಡೇ ನಡೀತಾ ಇದೆ, ಯಾವ ಥರ ನಡೀತಿದೆ ಎಲ್ಲ ಹೋಗಿ ನೋಡೋಣ, ವೀಕ್ಷಿಸೋಣ. ನಾನು ಇನ್ನೊಂದು ಸ್ವಲ್ಪದಲ್ಲಿ ಬರ್ತೀನಿ ಗೈಸ್. ಎಲ್ಲ ಹೆಂಗಿದ್ದಾರಲ್ಲ, ಆರಾಮ್ ಇರ್ತೀರಾ. ನನ್ನ ಔಟ್ಫಿಟ್ ಬಂದ್ಬಿಟ್ಟು ಇವತ್ತು ಸಿಗ್ನಲ್ ಬಿಡೋ. ಜೀವನದಲ್ಲಿ ಸಿಗ್ನಲ್ ಅಷ್ಟು ಗಂಡು ಮಕ್ಳು ಇನ್ನೆಲ್ಲೂ ಕಾಯಲ್ಲ ಅನಿಸುತ್ತೆ ಗೈಸ್. ಇದು ನಿಜ ಅಂತ ಎಲ್ಲ ಇದ್ರೆ ಕಮೆಂಟ್ ಮಾಡಿಬಿಡಿ. ಎಷ್ಟು ಜನಕ್ಕೆ ಸಿಗ್ನಲಲ್ಲಿ ತಾಳ್ಮೆನೇ ಇರಲ್ಲ ಗೈಸ್. ಆರಿಸ್ಕೊ ಹೋಗು ಬಿಟ್ಟು 6 5 4 3 2 1 ಬಿಟ್ರು ಬಿಡೋಣ ಜಾಗ ಬಿಡೋಣ. ಬೊಂಬೆ ನನ್ನ ಮತ್ತು ನನ್ನ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ನೋಡೋ ವ್ಯಕ್ತಿಯವರು. ಅವ್ರ ಮನೆಗೆ ಇದೇ ದಾರಿಲಿ ಹೋಗೋದು ಗೈಸ್. ಅವ್ರ ಮನೆ ತೋರಿಸ್ತೀನಿ ನೋಡಿ. ಇವಾಗ ಇದು ಅಲ್ಲ, ಇದೆ ಇಲ್ಲಿ ಕ್ರಾಸ್ ತಗೊಂಡು ಗೈಸ್ ಇದೇ ಮನೆ. ಆ ಮನೆ ಯಾರು ಅಂತ ಗೆಸ್ ಮಾಡಿ ಗೈಸ್. ತೂಗುದೀಪ ನಿಲಯ. ಆಗಲೇ ಯಾರೋ ದೃಷ್ಟಿ ಕೂಡ ತೆಗೆದು ಹೋಗಿದ್ದಾರೆ. ಆ ಮನೆ ಯಾರು ಅಂತ ಎಲ್ಲರಿಗೂ ಗೊತ್ತಿರ್ಬೋದು ಆಗಲೇ, ನಮ್ಮ ಡಿ ಬಾಸ್ ಅವ್ರದ್ದು. ಬಟ್ ಇವಾಗ ನಾವು ವೀಟ್ ಮಾಡೋಕೆ ಹೋಗ್ತಿರೋದು ನಮ್ಮ ರಚಿತಾ ರಾಮ ಅವ್ರನ್ನ. ಜನ ಆಗಲೇ ಸೇರಿಬಿಟ್ಟಿದ್ದಾರೆ ಗೈಸ್. ಸರಿ ಹಂಗಾಷ್ಟೇ ಬಂದು ಡಿ ಬಾಸ್ನ ನೋಡ್ಬೋದು. ಅಲ್ಲಿ ಬಂದು ತುಂಬ ಜನ ನನ್ನ ಅಕೌಂಟ್ನ ಕೇಳ್ಕೊಂಡು ಫಾಲೋ ಮಾಡಿದ್ವಿ. ಅವ್ರಿಗೆಲ್ಲ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಹೀಗೆ ಸಪೋರ್ಟ್ ಕೊಡ್ತಾಯಿರಿ ಅಂತ ಹೇಳ್ತಾ ಲಾಗ್ ಕಡೆ ಕಂಟಿನ್ಯೂ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಲಾಗ್ ಇದಾಗಿತ್ತು. ಇದೇ ರೀತಿ ಡೈಲಿ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ನ ಮೀಟ್ ಮಾಡೋ ಚಾನ್ಸಲ್ಲಿ ಅವ್ರ ಜೊತೆ ಮಾತಾಡ್ಸೋಣ ನಮ್ಮ ಚಾನಲ್ ಇಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಇದೇ ಥರ ಇರಲಿ ಅಂತ ಹೇಳುತ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತೆ ಸಿಗುವ.